ನಿಮ್ಮ ಸಬ್ಸ್ಕ್ರೈಬರ್ಸ್ ಏನಾರ ಬಂದರೆ ನಾನು ಈಗ ಇದು ನಿಮಗೆ ಅರೌಂಡ್ ಒಂದು 15 to 16 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಇದು ಫೈನಲ್ 150ಗೆ ಮಾಡ್ಕೊಡ್ತೀನಿ ಸರ್. ವೆಹಿಕಲ್ಸ್ ನಿಮ್ಮ ಹತ್ರ ಬೇಕಂತ ಅಂದರೂ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ವಿತಿನ್ ಡೇ ಆರ್ ಟು ನಾವು ಅರೇಂಜ್ ಮಾಡಿಕೊಡ್ತೀವಿ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನವೀನ್ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನಾವು ಅನ್ನಪೂರ್ಣೇಶ್ವರಿ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಸೊ ನೀವು ನೋಡ್ಬೋದು, ಸೊ ಇಲ್ಲಿ ಇನ್ನಿಷ್ಟು ಕಲೆಕ್ಷನ್ಸ್ ಐತೆ. ಸೊ ಇದರೆಲ್ಲ ಡೀಟೇಲ್ಸು ನಿಮಗೆ ಇವತ್ತು ಕೊಡ್ತಾ ಇದ್ದೀವಿ. ಸೊ ಇಲ್ಲಿರೋ ಕಾರ್ಸ್ ಡೀಟೇಲ್ಸ್ ತೊಗೊಳಕ್ಕೆ ನಾವು ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವೀಡಿಯೋನ ಫುಲ್ಲಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗಲೇ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮ್ಮ ಫೋನಿಗೆ ನೋಟಿಫಿಕೇಶನ್ ಬರೋದು. ಸೊ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದು ನವೀನ್ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಸ್. Open up your heart and let me in. I promise not to break you. I promise I'll be all that you want. So let me in my heart before. Let me in. Oh, your love explodes. Our heart implodes. Your love explodes. ಸೊ ನೀವು ನೋಡ್ತಾ ಇರ್ಬೋದು, ನಮ್ಮ ಮುಂದೆ ಇಲ್ಲಿ ತುಂಬ ಕಾರ್ಸ್ ಇದೆ. ಮಾರುತಿ ಸುಜುಕಿ ಇದೆ, ಹ್ಯುಂಡೈ ಇದೆ, ಹೋಂಡಾ ಇದೆ, ಸೊ ಸಿಟಿ ಎಲ್ಲ ಕಾರ್ಸು ಇದೆ, ಫ್ಯಾಮಿಲಿ ಕಾರ್ಸು ಇದೆ. ಸೊ ಇಲ್ಲಿ ನಿಮಗೆ ಲೋ ಪ್ರೈಸಿಂದ ಹಿಡಿದು ಹೈ ಪ್ರೈಸ್ ತನಕ ಇದೆ. ನಿಮಗೆ ಒಳ್ಳೆ ಮೈಲೇಜ್ ಗಾಡಿ ಅಂತ ಇದೆ. ಸೊ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಗಾಡಿ ಸರ್ವಿಸ್ ಆಗಿರೋಂಥ ಗಾಡಿ ಆ್ಯಂಡ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸು. ಸೊ ನಿಮ್ಗೆ ಯಾವುದೇ ರೀತಿ ಒಂದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರೋಲ್ಲ. ಸೊ ನಿಮ್ಗೆ ಆಲ್ರೆಡಿ ನಾನು ಇಲ್ಲಿ 2 ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸೊ ಇದು 3ನೇ ವೀಡಿಯೋ ಅನ್ನಪೂರ್ಣೇಶ್ವರಿ ಕಾರ್ ಶೋರೂಮಲ್ಲಿ. ಸೊ ನೀವು ನೋಡ್ಬೋದು. ಸೊ ನಿಮ್ಗೆ ಯಾವುದೋ ಡೌಟ್ ಇದ್ದರೆ ನೀವು ಒಂದು ಸರಿ ಬಂದು ಮೆಕ್ಯಾನಿಕ್ನ ಕರ್ಕೊಂಬಂದು ಕೂಡ ಗಾಡಿನ ಚೆಕ್ ಮಾಡಿಸ್ಕೊಂಡು ಆಮೇಲೆ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ನಿಮ್ಗೆ ಯಾವುದೇ ರೀತಿ ಒಂದು ತೊಂದರೆ ಇರೋಲ್ಲ ಗಾಡಿದು. ಸೊ ನೋಡ್ಬೋದು ನೀವು, ನಿಮಗೆ ಲೋ ಪ್ರೈಸಲ್ಲಿ ಹಾಕ್ಕೊಡ್ತೆ. ನಿಮಗೆ ಏನು ಪ್ರೈಸ್ ಮಾಡ್ತಾರೋ ಅದರಲ್ಲಿ ನಿಮಗೆ ಬಾರ್ಗಿನ್ ಇದ್ದೇ ಇರುತ್ತೆ. ಸೊ ನೀವು ಒಂದು ಸರಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡಿ. ಸೊ ಅವ್ರ ಹತ್ರ ನೀವು ಮಾತಾಡಿ ಶೋರೂಮ್ಗೆ ಬನ್ನಿ, ಇಲ್ಲಿ ಕೂತ್ಕೊಂಡು ಒಂದು ಸರಿ ಗಾಡಿನ ಚೆಕ್ ಮಾಡಿಸ್ಕೊಂಡು ನೀವು ಆಮೇಲೆ ಕೂಡ ಮಾತಾಡ್ಬೋದು. ಸೊ ನಿಮಗೆ ಪ್ರೈಸ್ ಏನಿದೆಯೋ ಅದು ನಿಮಗೆ ಲೋ ಪ್ರೈಸಿಗೆ ಮಾಡಿಕೊಡ್ತಾರೆ. ಸೊ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಬನ್ನಿ, ಇಲ್ಲಿರೋ ಎಲ್ಲ ಗಾಡಿ ಡೀಟೇಲ್ಸ್ ತೊಗೊಳ್ಳೋಣ. ಸೊ ಅದಕ್ಕೂ ಮುಂಚೆ ನಮ್ಗೆ ಇವಾಗ ಇಲ್ಲಿ ಎಲ್ಲ ಗಾಡಿನೂ ಡೀಟೇಲ್ಸ್ ಕೊಡೋಕ್ಕೆ ಬಂದವ್ರೆ ಅನ್ನಪೂರ್ಣೇಶ್ವರಿ ಕಾರ್ ಶೋರೂಮ್ ಓನರು ಗಗನ್ ಸರ್. ಸರ್ ಇದು 2014 ಮಾಡಲು. ಇದು ಬಂದ್ಬಿಟ್ಟು ಸೆಕೆಂಡ್ ಓನರು ವೋಕ್ಸ್ ವ್ಯಾಗನ್ ಕಂಫರ್ಟ್ ಲೈನ್ ಡೀಸೆಲ್ ವೇರಿಯಂಟ್. ಇದು ಬಂದು 60,000 ನೋಡಿದೆ. ಆ್ಯಂಡ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಇದೆ, ಫ್ರೆಶ್ ಇನ್ಶೂರೆನ್ಸು ವಿತ್ ಅಲಾಯ್ ವೀಲ್ಸ್ ಇದೆ. ನಿಮಗೆ 8 inch LED ಸಿಸ್ಟಮ್ ಇದೆ ಒಳಗಡೆ. ಹೊಸ ಸೀಟ್ ಕವರ್ಸ್ ಇದೆ. ಗಾಡಿ ವೆಲ್ ಮೇಂಟೈನ್ ಆಗಿದೆ ಸರ್. ಸೊ ಇಂಟೀರಿಯರ್ಸ್ ಬಂದಿದ್ದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಆ್ಯಂಡ್ 8 inch LED ಸಿಸ್ಟಮ್ ಇದೆ ಗಾಡೀಲಿ. ಆ್ಯಂಡ್ ಕಂಫರ್ಟ್ ಲೈನ್ ಸರ್, ಒಳ್ಳೆ ಮೇಂಟೆನೆನ್ಸ್ ಆಗಿದೆ. ಸೀಟ್ ಕವರ್ಸ್ ಕೂಡ ಹೊಸದಿದೆ. ಇದು ಜಯನಗರ್ ಸರ್, ಜಯನಗರ್ ಬ್ಯಾಂಗ್ಳೂರ್. ಸೊ ಇವಾಗ ಅವರು ಮತ್ತೆ ಗಾಡಿನ ರಿಜಿಸ್ಟ್ರೇಷನ್ ಎಲ್ಲ ಆಗುತ್ತೆ, ಜಯನಗರ್ಗೆ ಹೋಗ್ಬೇಕು ಸರ್. ಇಲ್ಲ, ಅದು ಟ್ರಾನ್ಸ್ಫರ್ ಎಲ್ಲ ನಮ್ಮ ಮೇಲೆ ಇರುತ್ತೆ. ಸೊ ಅದು ಎಲ್ಲೇ ಇದ್ರೂ ನಾವು ಮಾಡಿಕೊಡ್ತೀವಿ ಸರ್. ಓಕೆ, ಅದಂದರೆ ಟ್ರಾನ್ಸ್ಫರ್ದು ನಿಮ್ಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಕಸ್ಟಮರ್ಗೆ, ಎಲ್ಲ ನೀವೇ ಇದು ಮಾಡ್ಕೊಡ್ತೀರಾ. ಸೊ ನೋಡ್ಬೋದು. ಸೊ ಲಾಸ್ಟ್ ಪ್ರೈಸ್ ಇದೇನು ಮಾಡಿಕೊಡ್ತೀರಾ ಸರ್? ಸರ್ ಇದು ಬಂದು ನಾವು 575 ಹೇಳ್ತಾ ಇರೋದು. ಫೈನಲ್ ನಿಮ್ಗೊಂದು 5.5 ಆಗುತ್ತೆ ಸರ್. ಇದು 5.5ಗೆ ಇನ್ನು ಬೇಕಾದ್ರೆ ಕ್ಲೋಸ್ ಮಾಡಿಕೊಡ್ತೀನಿ. ಓಕೆ, ನೋಡ್ಬೋದು. ಸೊ ಬನ್ನಿ, ಹಂಗೆ ನೆಕ್ಸ್ಟ್ ನಮ್ಮ ಕಡೆ ಇನ್ನೊಂದು ಗಾಡಿ ಇದೆ. ಸೊ ಅದ್ರದ್ದು ತಗೊಂಡು. ಸೊ ಇದು ವೋಲ್ಸ್ ವ್ಯಾಗನ್. ಸೊ ಇದು ಯಾವ ಮಾಡೆಲ್ ಗಾಡಿ ಸರ್? ಇದು ಬಂದ್ಬಿಟ್ಟು 2019 ಓಕೆ, ಪೋಲೋ ಹೈಲೈನ್ ಪ್ಲಸ್ TDI ಡೀಸೆಲ್ 1.5 ಲೀಟ್ರ್ ಇಂಜಿನು. ಓಕೆ, ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ಓಕೆ, ಅಲಾಯ್ ವೀಲ್ಸ್ ಇದೆ, ಹೊಸ ಟೈರ್ಸ್ ಇದೆ. ಓಕೆ, ಆ್ಯಂಡ್ ಸೀಟ್ ಕವರ್ಸ್ ಕೂಡ ಹೊಸದಿದೆ. ಸೀಟ್ ಕವರ್ಸ್. ಸೊ ಹಂಗೆ ಇಂಟೀರಿಯರ್ಸು ಎಕ್ಸ್ಪ್ಲೇನ್. ಇಂಟೀರಿಯರ್ಸ್ ಹೇಳೋದಾದರೆ ಇದು AC ಪವರ್ ಸ್ಟೇರಿಂಗು, ಕಂಪ್ನಿ ಫಿಟ್ಟೆಡ್ ಇದು ಬರುತ್ತೆ ಸರ್ ನಿಮಗೆ, ಮ್ಯೂಸಿಕ್ ಸಿಸ್ಟಮು. ಆ್ಯಂಡ್ ಡ್ಯುಯಲ್ ಏರ್ ಬ್ಯಾಗು ವಿತ್ ABS ಬರುತ್ತೆ. ಕ್ರೂಸ್ ಕಂಟ್ರೋಲ್ ಇದೆ ಇದರಲ್ಲಿ. ಟಾಪ್ ಎಂಡ್ ವೇರಿಯಂಟ್ ಸರ್. ಡೀಸೆಲ್ ಇಂಜಿನ್ ಎಲ್ಲೂ ಸಿಗ್ತಾ ಇಲ್ಲ ಇವಾಗ ಪೋಲೋಲಿ. ಸೊ ಡಿಮ್ಯಾಂಡ್ ಇದೆ ಇದು. ಸೊ ನೋಡ್ಬೋದು. ಸೊ ಇದೇನು ಪ್ರೈಸ್ ಮಾಡ್ತಾ ಇದ್ದೀರಾ ಸರ್? ಇದು ಬಂದುಬಿಟ್ಟು 9 lakhs ಹೇಳೋದು, ಸ್ಲೈಟ್ ನೆಗೋಷಿಯಬಲ್ ಸರ್. 9 lakhs ಹೇಳ್ತಾ ಇದ್ದೀವಿ, ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್. ನೋಡ್ಬೋದು ನೀವು. ಸೊ ಇದು ನಿಮಗೆ ಟಾಪ್ ಆಗಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಡೀಸೆಲ್ ಗಾಡಿ. ನೆಕ್ಸ್ಟ್ ನಾವು ಮುಂದೆ ಹ್ಯುಂಡೈ ಸ್ಯಾಂಟ್ರೋ ಇದೆ. ಸೊ ಇದು ಎಷ್ಟನೇ ಮಾಡೆಲ್ ಗಾಡಿ ಸರ್? ಇದು ಸ್ಯಾಂಟ್ರೋ ಜಿಂಗ್ XG 2009, ಥರ್ಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 1 lakh kilometers ಓಡಿದೆ. ಇದು ಬಂದು 210 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. 210 ಹೇಳ್ತಾ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್. ಸೊ ನೀವು ನೋಡ್ಬೋದು.
ಪ್ರೈಸ್ ಬೇಕಾದ್ರೆ ಇನ್ನೂ ಕಡಿಮೆ ಆಗುತ್ತೆ, 210 ಹೇಳ್ತಾರೆ, ಇನ್ನೂ ಬೇಕಾದ್ರೆ ನೆಗೋಷಿಯಬಲ್ ಆಗುತ್ತೆ ಪ್ರೈಸು. ಸೊ ಇದು ಯಾವ ಡೀಸೆಲ್ ವೇರಿಯಂಟ್ ಸರ್? ಪೆಟ್ರೋಲ್ ಇಲ್ಲ? ಪೆಟ್ರೋಲ್ ಸರ್, ಪೆಟ್ರೋಲ್. ಸೊ ನೋಡ್ಬೋದು. ಸೊ ಇದು ರಿಜಿಸ್ಟ್ರೇಷನ್ ಸರ್? ಸರ್ ಇದು ಬಂದ್ಬಿಟ್ಟು ನಿಮಗೆ ಇದು ಯಲಹಂಕ ಆಗಿದೆ ಸರ್. ರೈಟ್ ನಾವು ಯಲಹಂಕ ಇದೆ. ಯಲಹಂಕ. ಸೊ ಬನ್ನಿ ಹಂಗೆ ಇಂಟೀರಿಯರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸರ್ ಇದು ಎ ಸಿ ಮತ್ತು ಇದು ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರಲ್ಲ. ಆ್ಯಂಡ್ ಸೀಟ್ ಕವರ್ ಹೊಸದಿದೆ ಸರ್. ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಇದೆ. ಸೇಲ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಸೀಟ್ ಕವರ್ಸು ಹೊಸದಾಗಿ ಹಾಕ್ಸ್ಕೊಟ್ಟಿರೋದು. ಸೊ ಇದೇನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು ಬಂದು 650 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. 650 50. ಓಕೆ. 6,50,000ಗೆ ಕೋಟ್ ಮಾಡ್ತಾ ಇದ್ದೀನಿ. ನನಗೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಮಾರುತಿ ಸುಜುಕಿ ಇದೆ. ಸೊ ಇದು ಎಷ್ಟು ಮಾಡೋದು ಗಾಡಿ ಸರ್? ಇದು ಬಂದುಬಿಟ್ಟು 2017 ವ್ಯಾಗನರ್ VXi ಆ್ಯಂಡ್ ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಇದು ಜಿನಿಯನ್ 44,000 ನೋಡಿದೆ. ಕಂಪ್ನಿ ಮೇಂಟೈನ್ಡ್ ವೆಹಿಕಲ್ ಇದು. ಇದನ್ನು 475 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. 475 ಗಾಡಿ ಕಂಡೀಷನ್ ತುಂಬ ಚೆನ್ನಾಗಿದೆ. ನಾವು ಹಂಗೆ ಇಂಟೀರಿಯರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಇಂಟೀರಿಯರ್ಸ್ ಸರ್ ಇಂಟೀರಿಯರ್ಸ್ ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಆ್ಯಂಡ್ ಕಂಪ್ನಿ ಮೌಂಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಸೀಟ್ ಕವರ್ಸ್ ಹೊಸದಿದೆ ಸರ್. ಸೀಟ್ ಕವರ್ಸ್ ಲೆದರ್ ಸೀಟ್ ಕವರ್ಸ್. ಹಾಂ, ತುಂಬ ಚೆನ್ನಾಗಿದೆ. ಸೊ ಇದು ಎಲ್ಲಿ ಸರ್ ರಿಜಿಸ್ಟ್ರೇಷನ್ ಆಗಿರೋದು? ಇದು ಬಂದುಬಿಟ್ಟು ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಸರ್. ಇದು ಬ್ಯಾಂಗ್ಳೂರು 05 ಜಯನಗರ್. ಓಕೆ. 05 ಬಂದು ಜಯನಗರ್ ರಿಜಿಸ್ಟ್ರೇಷನ್. ನೆಕ್ಸ್ಟ್ ನಮ್ಮ ಮುಂದೆ ಟಾಟಾ ಇದೆ. ಸೊ ಇದು ಎಷ್ಟೇ ಮಾಡೋದು ಗಾಡಿ ಸರ್? ಸರ್ ಇದು ಬಂದುಬಿಟ್ಟು 2005 ಥರ್ಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 92,000 ರಿವನ್ ಡೀಸೆಲ್ ಇಂಜಿನು, ಟಾಪ್ ಆ್ಯಂಡ್ ವೇರಿಯಂಟ್ ಸರ್. ಇಂಡಿಗೋಲ್ ಇದು ಟಾಪ್ ಆ್ಯಂಡ್ ವೇರಿಯಂಟ್. ಸೊ ನೋಡ್ಬೋದು ತುಂಬ ಚೆನ್ನಾಗಿದೆ. ಸೊ ಇದೇನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು 145 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್. 145 ಇನ್ನೂ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಸೊ ಹಂಗೆ ಇಂಟೀರಿಯರ್ಸ್ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಸೀಟ್ ಕವರ್ಸ್ ಇದೆ. ಆ್ಯಂಡ್ ಫುಲ್ಲಿ ಲೋಡೆಡ್ ವೇರಿಯಂಟ್, ಮಿರರ್ ಅಡ್ಜಸ್ಟ್ಮೆಂಟ್ಸ್ ಕೂಡ ಇದೆ ಇದರಲ್ಲಿ. ಓಕೆ. ಅಲಾಯ್ ವೀಲ್ಸ್ ಬರುತ್ತೆ ಗಾಡೀಲಿ ಕಂಪ್ನಿಯಿಂದಾನೆ. ಅಲಾಯ್ ವೀಲ್ಸ್ ಬರುತ್ತೆ ಕಂಪ್ನಿ ಫಿಟೆಡ್. ಸೊ ಇದು ಎಲ್ಲಿ ಸರ್ ರಿಜಿಸ್ಟ್ರೇಷನ್ ಆಗಿರೋದು? ಇದು ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಸರ್. ಸೊ ಇದು ಬ್ಯಾಂಗ್ಳೂರು. ನಮ್ಮ ಮುಂದೆ ಇನ್ನೊಂದು ಮಾರುತಿ ಸುಜುಕಿ ಶಿಫ್ಟ್ ಇದೆ. ಸೊ ಇದು ಎಷ್ಟು ಮಾಡಲ್ ಗಾಡಿ ಸರ್? ಏನು ಕೋಟ್ ಮಾಡಿ ಸರ್? ಇದು ಬಂದುಬಿಟ್ಟು 2008 ಸ್ವಿಫ್ಟ್ VXi, ಸೆಕೆಂಡ್ ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಓಕೆ. ಇದು ಬಂದು 78,000 ಕಿಲೋಮೀಟರ್ಸ್ ಓಡಿರೋದು. ಓಕೆ. ಇದು 275 ಹೇಳೋದು, ಸ್ಲೈಟ್ ನೆಗೋಷಿಯಬಲ್ ಸರ್. ಇಂಟೀರಿಯರ್ಸು ಚೆಕ್ ಮಾಡ್ಕೊಳ್ಳೋಣ. ಇಂಟೀರಿಯರ್ಸ್ ಇದು ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಆ್ಯಂಡ್ ನಿಮಗೆ ಕಂಪ್ನಿಯಿಂದಾನೆ ಸೀಟ್ ಕವರ್ಸು ಬಂದಿದೆ ಸರ್. ಕಂಪ್ನಿಯಿಂದ ಸಿಕ್ಕ. ಹಾಂ. ಸೊ ನೋಡ್ಬೋದು. ಸೊ ನಿಮ್ಗೆ ಇನ್ನೂ ಬೇಕಾದ್ರೆ ಪ್ರೈಸ್ ನಿಮ್ಗೆ ಇನ್ನೂ ಕೋಟಿಂಗ್ ಕಡಿಮೆ ಆಗುತ್ತೆ. ಸೊ ಯಾವುದೇ ರೀತಿ ನಿಮಗೆ ಪ್ರೈಸ್ದು ಚಿಂತೆ ಇರೋಲ್ಲ. ಇನ್ನೊಂದು ಹುಂಡೈ ಇದೆ. ಸೊ ಇದು ಎಷ್ಟೇ ಮಾಡಲ್ ಗಾಡಿ ಸರ್? ಹುಂಡೈ ಗೆಟ್ಸ್ ಇದು ಬಂದು 2007-08 ರಿಜಿಸ್ಟರ್ಡು. ಓಕೆ. ಗೆಟ್ಸ್ GVS ಅಂತ ಇದು. ಓಕೆ. 4th ಓನರು, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಇದು 78,000 ನೋಡಿದೆ. ಓಕೆ. ಆ್ಯಂಡ್ ವೆಹಿಕಲ್ ಒಳ್ಳೆ ಕಂಡೀಷನಲ್ಲಿದೆ ಸರ್. ಓಕೆ. ಸೊ ಇದೇನು ಕೋಟ್ ಮಾಡ್ತಾ ಇದ್ದೀವಿ ಸರ್? ಇದು ಬಂದು 210,000 ಹೇಳ್ತಾರೆ, ಸ್ಲೈಟ್ ನೆಗೋಷಿಯಬಲ್. 210,000. ಸೊ ಹಂಗೆ ಇಂಟೀರಿಯರ್ಸ್ ಏನೇನು ಬರುತ್ತೆ ಸರ್? ಇಂಟೀರಿಯರ್ಸ್ ಇದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಇದೆ. ಓಕೆ. ಆ್ಯಂಡ್ ಲೆದರ್ ಸೀಟ್ ಕವರ್ಸ್ ಇದೆ. ಇದರಲ್ಲಿ ಎಕ್ಸ್ಟ್ರಾ ಏನಿದೆ ಅಂದರೆ ಇದು LED ಸಿಸ್ಟಮ್ ಇದೆ, ಆ್ಯಂಪು, ಸಬ್ವೂಫರು ಎಲ್ಲ, ಮ್ಯೂಸಿಕ್ ಸಿಸ್ಟಮ್ ಅಂತೂ ಸಖತ್ತಾಗಿದೆ ಸರ್ ಗಾಡೀಲಿ. ಸೊ ಇದೆಲ್ಲ ಆಫ್ಟರ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್. ಫಿಟ್ಟಿಂಗ್ ಮಾಡಿಸಿರೋದು. ಓಕೆ. ನೋಡ್ಬೋದು. ಸೊ ಇದು ರಿಜಿಸ್ಟ್ರೇಷನ್ ಎಲ್ಲಿ ಬರುತ್ತೆ ಸರ್? ಸರ್ ಇದು ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಸರ್. ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್. ನಮ್ಮ ಮುಂದೆ ಹೋಂಡಾ ಸಿಟಿ ಇದೆ. ಸೊ ಇದು ಎಷ್ಟೇ ಮಾಡಲ್ ಗಾಡಿ ಸರ್? ಸರ್ ಇದು ಹೋಂಡಾ ಸಿಟಿ ZX GXi ವೇರಿಯಂಟು, 2006 ಸೆಕೆಂಡ್ ಓನರು. ಇದು ಬಂದು 1,09,000 ಓಡಿದೆ ಸರ್. 1,09,000. ಸೊ ಇದೇನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು ಬಂದು 2,25,000 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್. 2,25,000 ಹೇಳ್ತಾ ಇದ್ದೀನಿ. ನಾವು ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್. ಸೊ ನಾವು ಹಂಗೆ ಇಂಟೀರಿಯರ್ಸು ಚೆಕ್ ಮಾಡ್ಕೋಬೋದು. ಸೊ ಇಂಟೀರಿಯರ್ಸ್ ಸರ್ ಇಂಟೀರಿಯರ್ಸ್ ಇದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಆಮೇಲೆ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಇದೆ. ಓಕೆ. ಆ್ಯಂಡ್ ಸೀಟ್ ಕವರ್ಸ್ ನೋಡ್ಬೋದು, ಕಂಪ್ನಿಯಿಂದ ಬಂದಿರೋ ಫ್ಯಾಬ್ರಿಕ್ ಇದೆ. ಇಂಟೀರಿಯರ್ ಫುಲ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ. ಓಕೆ. ಸೊ ಇಂಟೀರಿಯರ್ಸು ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಸೊ ಇದು ಕೂಡ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಆಗೋದು. ಹೌದು ಸರ್. ಸೊ ಇದೇನು ಮೈಲೇಜ್ ಕೊಡ್ಬೋದು ಸರ್? ಇದು ನಿಮಗೆ ಅರೌಂಡ್ ಒಂದು 15 to 16 ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. 15 to 16 ಸಿಟಿ ಒಳಗೆ. ಸಿಟಿ. ಸೊ ಹೈವೇಗೆ ಹೋದರೆ ಇನ್ನೂ 2 to 3 ಜಾಸ್ತಿ ಆಗುತ್ತೆ.
ಸೊ ನೆಕ್ಸ್ಟ್ ನಮ್ಮ ಮುಂದೆ ಹ್ಯುಂಡೈ ಇದೆ. ಸೊ ಇದು ಎಷ್ಟನೇ ಮಾಡಲ್ ಗಾಡಿ? ಸರ್ ಇದು i20 ಸ್ಪೋರ್ಟ್ಸ್, ಇದು CRDI ಡೀಸೆಲ್ ಇಂಜಿನ್, ಓಕೆ 2014 ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ ಓಕೆ ಆ್ಯಂಡ್ 1,15,000 ಓಡಿದೆ. ಜಿನಿಯನ್ ಕಂಪ್ನಿ ಮೇಂಟೈನ್ಡ್ ವೆಹಿಕಲ್. ಇದು ಬಂದು 475 ಹೇಳೋದು, ಸ್ಲೈಟ್ ನೆಗೋಷಿಯಬಲ್ ಸರ್. ಸೊ ಟೈರ್ಸ್ ನೋಡ್ಬೋದು, ಹೊಸ ಟೈರ್ಸು ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಸೊ ನಾವು ಹಂಗೆ ಇಂಟೀರಿಯರ್ಸು ಚೆಕ್ ಮಾಡ್ಕೊಳ್ಳೋಣ. ಸೊ ಇಂಟೀರಿಯರ್ಸಲ್ಲಿ ಏನೇನು ಬರುತ್ತೆ ಸರ್? ಇಂಟೀರಿಯರ್ಸ್ ಇದು ಬಂದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಇದೆ, ಆಮೇಲೆ 8 ಇಂಚ್ LED ಸಿಸ್ಟಮ್ ಕೂಡ ಇದೆ, ಕಂಪ್ನಿ ಫ್ಯಾಬ್ರಿಕ್ ಸೀಟ್ ಕವರ್ಸೇ ಇದೆ. ಗಾಡಿ ವೆಲ್ ಮೇಂಟೈನ್ ಆಗಿದೆ ಸರ್. ಇದನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋರೆ ಇಂಟೀರಿಯರ್ಸು. ಮತ್ತು ಎಕ್ಸ್ಟೆನ್ಸಲ್ಲಿ ಸಣ್ಣ ಸ್ಕ್ರ್ಯಾಚಸ್ ಕೂಡ ಇಲ್ಲ, ನೋಡ್ಬೋದು. ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಗಾಡಿ ಇದೆ, ಬನ್ನಿ ಅದ್ರದ್ದು ಡೀಟೇಲ್ಸ್ ತಗೊಳ್ಳೋಣ. ನೆಕ್ಸ್ಟ್ ನಮ್ಮ ಮುಂದೆ ಫಾರ್ಡ್ ಫಿಗೋ ಇದೆ. ಸೊ ಇದು ಏನು ಮಾಡಲ್ ಗಾಡಿ ಸರ್? ಸರ್ ಇದು ಬಂದು ಫೋರ್ಡ್ ಫಿಗೋ EXI 2013 ಓಕೆ ಡೀಸೆಲ್ ಇಂಜಿನ್. ಇದು ಬಂದ್ಬಿಟ್ಟು ನಿಮಗೆ ಸಿಂಗಲ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ ಓಕೆ ಆ್ಯಂಡ್ ಜಿನಿಯನ್ 95,000 ನೋಡಿದೆ ಗಾಡಿ ಇದು. 95,000 ನೋಡಿ. ಹಾಂ ಸೊ ಇದೇನು ಕೊಟ್ಟು ಮಾಡ್ತಿದ್ದೀರಾ ಸರ್, ಇದು 275 ಹೇಳೋದು, ಸ್ಲೈಟ್ ನೆಗೋಷಿಯಬಲ್ ಸರ್. ಓಕೆ. ಸೊ ನಾವು ಹಂಗೆ ಇಂಟೀರಿಯರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಇಂಟೀರಿಯರ್ಸ್ ಏನೇನು ಬರುತ್ತೆ ಸರ್, ಇದು ಬಂದು ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ ಫ್ರಂಟ್ ಎರಡು, ಆ್ಯಂಡ್ ನಿಮಗೆ ಇದು ಸೀಟ್ ಕವರ್ಸ್ ಕೂಡ ಆ್ಯಡ್ ಆನ್ ಇದೆ ಸರ್. ಓಕೆ, ನೋಡ್ಬೋದು ನೀವು ಲೆದರ್ ಸೀಟ್ ಕವರ್ಸ್ ಒರಿಜಿನಲ್ ಹಾಕ್ಸಿರೋದು. ಸೊ ಇಂಟೀರಿಯರ್ಸು ತುಂಬ ಚೆನ್ನಾಗಿ ಮೈಂಟೈನ್ ಮಾಡೋರೆ. ಸೊ ಇದು ಕೂಡ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್? ಹೌದು ಸರ್, ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್, ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್. ರಾಜಾಜಿನಗರ್ ವೆಹಿಕಲ್ ಎಸ್ಪೆಷಲಿ ಇದು. ಓಕೆ, ಸೊ ಇದು ರಾಜಾಜಿನಗರಲ್ಲಿ ರಿಜಿಸ್ಟ್ರೇಷನ್ ಆಗಿರೋಂಥ ಗಾಡಿ ಬ್ಯಾಂಗ್ಳೂರು. ನಾವು ಮುಂದೆ ಇನ್ನೊಂದು ಮಾರುತಿ ಸುಜುಕಿ ಇದೆ. ಸೊ ಇದು ಎಷ್ಟೇ ಮಾಡೋದು ಗಾಡಿ ಸರ್? ಸರ್, ಇದು ಬಂದುಬಿಟ್ಟು 2017 ಆಲ್ಟೋ 800 LXI. ಇದು ಬಂದು ಸಿಂಗಲ್ ಓನರು ಓಕೆ, ಆ್ಯಂಡ್ ಇದು ಬಂದು 19,000 ಓಡಿದೆ ಸರ್. ಕಂಪ್ನಿ ಮೇಂಟೈನ್ಡ್ ವೆಹಿಕಲ್ ಇದನ್ನು, 19,000 ನೋಡಾಯ್ತು. ಜಿನಿಯನ್. ಏನು ಕೊಟ್ಟು ಮಾಡ್ತೀರಾ ಸರ್, ಇದು ಬಂದುಬಿಟ್ಟು ನಿಮಗೆ 360 ಹೇಳೋದು, ಸ್ಲೈಟ್ ನೆಗೋಷಿಯಬಲ್ ಸರ್. 360? ಹಾಂ ಓಕೆ, ಇನ್ನೂ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್. ಸೊ ಇದು ಕೂಡ ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಆಗುತ್ತೆ. ಹೌದು. ಓಕೆ, ನಾವು ಹಂಗೆ ಇಂಟೀರಿಯರ್ಸು ಚೆಕ್ ಮಾಡ್ಕೊಳ್ಳೋಣ. ಸೊ ಇಂಟೀರಿಯರ್ಸ್ ಏನು ಬರುತ್ತೆ ಸರ್? ಸರ್, ಇದು ಬಂದು ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ ಫ್ರಂಟ್ ಎರಡು, ಓಕೆ, ಆ್ಯಂಡ್ ಕಂಪ್ನಿಯಿಂದನೇ ಸೀಟ್ ಕವರ್ಸ್ ಕೂಡ ಬಂದಿದೆ ಇದಕ್ಕೆ, ಫ್ಯಾಬ್ರಿಕ್ ಸೀಟ್ಸ್. ಸೊ ಆಲ್ಮೋಸ್ಟ್ ಇದು ಕಂಪ್ನಿ ಫಿಟೆಡ್ ಸೀಟ್ ಕವರ್ಸು. ಸೊ ಒಂದು ಇದಾಗಿಲ್ಲ, ನಿಮ್ಗೆ ಯಾವುದೇ ರೀತಿ ಡ್ಯಾಮೇಜ್ ಇಲ್ಲ, ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡೋರು ಗಾಡಿನ. ಸೊ ನೋಡ್ಬೋದು ನೀವು. ಸೊ ನೋಡಿ, ನಿಮ್ಗೆ ಇನ್ನೂ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಸೊ ಬನ್ನಿ ಇನ್ನೊಂದು ಗಾಡಿ ಇದೆ, ಅದ್ರದ್ದು ಡೀಟೇಲ್ಸ್ ತಗೊಳ್ಳೋಣ. ಸೊ ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು ಮಾರುತಿ ಸುಜುಕಿ ಇದೆ. ಸೊ ಇದೇ ಅಷ್ಟೇ ಮಾಡಲ್ ಗಾಡಿ ಸರ್, ಇದು ಬಂದು 2010 Zen ಎಸ್ಟಿಲೋ. ಓಕೆ ಇದು ಬಂದು VXI ವೇರಿಯಂಟು, ಎಸ್ಟಿಲೋ ಟಾಪ್ ಆ್ಯಂಡ್ ವೇರಿಯಂಟು, ಓಕೆ ಆ್ಯಂಡ್ 2010 ಸಿಂಗಲ್ ಓನರ್ ಗಾಡಿ ಇದು. ಓಕೆ ಇದು ಬಂದು ನಿಮಗೆ 80,000 ಓಡಿದೆ, 80,000. ಆ್ಯಂಡ್ ಇದು ಬಂದು 225 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. 225 ಹೇಳ್ತಾರೆ, ಇನ್ನೂ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್. ಸೊ ಇದು ಇಂಟೀರಿಯರ್ಸ್ ಏನೇನು ಬರುತ್ತೆ ಸರ್? ಸರ್, ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ ಸರ್, ಓಕೆ. ಸೊ ಆ್ಯಂಡ್ ಕಂಪ್ನಿ ಸೀಟ್ ಕವರ್ಸ್ ಕೂಡ ಇದೆ, ಲೆದರ್. ಓಕೆ, ಲೆದರ್ ಕಂಪ್ನಿ ಸೀಟ್ ಕವರ್ಸ್. ಆ್ಯಂಡ್ ವಿಂಡೋಸ್ ಎಲ್ಲ ನಾರ್ಮಲ್ ಅಲ್ಲ, ಪವರ್ ವಿಂಡೋ ಬರುತ್ತೆ ಸರ್. ಇದು ವಿಂಡೋಸ್ ಬರುತ್ತೆ ಸರ್. 4 ನೀಟಾಗಿದೆ. ನೀಟಾಗಿದೆ. ಬಂದಾಗ ಇಲ್ಲಿ ತೋರಿಸ್ತೀವಿ ಸರ್. ನೋಡೋಕೆ ಬಂದಾಗ ಕಸ್ಟಮರ್ಗೆ ನಾವು ತೆಗ್ದು ಗಾಡಿ ತೋರಿಸ್ಕೊಡ್ತೀವಿ. ಓಕೆ, ಅಂದರೆ ಕಸ್ಟಮರ್ ಬಂದಾಗ ನೀವು ಟ್ರಯಲ್ ಕೊಡುವಾಗ ಅವ್ರು ಚೆಕ್ ಮಾಡಿ ಎಲ್ಲ ಚೆಕ್ ಮಾಡ್ಕೊಂಡು ಫುಲ್ ಅವ್ರ ಮೆಕ್ಯಾನಿಕ್ ಇರು ಕರ್ಕೊಂಬಂದು ಚೆಕ್ ಮಾಡಿಸ್ಕೋಬೋದು. ಓಕೆ ಓಕೆ. ಸೊ ಬನ್ನಿ ನೆಕ್ಸ್ಟ್ ಹಂಗಾದ್ರೆ ಇನ್ನೊಂದು ಗಾಡಿ ಇದೆ, ಅದ್ರದ್ದು ಡೀಟೇಲ್ಸ್ ತಗೊಳ್ಳೋಣ. ಸೊ ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು ಸ್ಕೋಡಾ ಇದೆ. ಸೊ ಇದು ಎಷ್ಟೇ ಮಾಡಲ್ ಗಾಡಿ ಸರ್? ಸರ್, ಇದು ಸ್ಕೋಡಾ ಬಂದ್ಬಿಟ್ಟು 2007 ಸ್ಕೋಡಾ ಲಾರಾ, ಓಕೆ ಸೆಕೆಂಡ್ ಓನರು, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ, 85,000 ಡ್ರಿವನ್ ಇದು. ಓಕೆ, ಇದು ಬಂದು 340 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. 340 ಇದೆ, ಇನ್ನೂ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಸೊ ಇದು ಯಾವ ರಿಜಿಸ್ಟ್ರೇಷನ್ ಸರ್? ಇದು ಬಂದ್ಬಿಟ್ಟು ನಿಮಗೆ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್ ಇದೆ, KA05. KA05 ಬ್ಯಾಂಗ್ಳೂರಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು. ಸೊ ಓಕೆ, ನೋಡ್ಬೋದು ಸರ್. ಇದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇದೆಯಲ್ಲ? ಎಲ್ಲ ರನ್ನಿಂಗ್ ಇದೆ ಸರ್. ನೋಡ್ಬೋದು. ಸೊ ನೆಕ್ಸ್ಟ್ ನಮ್ಮ ಮುಂದೆ ಮಹೀಂದ್ರ XUV ಇದೆ. ಸೊ ಇದು ಎಷ್ಟೇ ಮಾಡಲ್ ಗಾಡಿ ಸರ್? ಸರ್, ಇದು ಬಂದು XUV 500 W6 ವೇರಿಯಂಟು, 2012 ಮಾಡಲು, ಸೆಕೆಂಡ್ ಓನರು, ಓಕೆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಡಿಪೆಂಡಿಂಗ್ ಆನ್ ದ ಪ್ರೈಸ್ ಕಟ್ಕೊಡ್ತೀವಿ. ಓಕೆ ಆ್ಯಂಡ್ ಇದು ಬಂದು 85,000 ನೋಡಿದೆ, ಓಕೆ. 6 lakhs ಕೋಟ್ ಮಾಡ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. ಇದು 6 lakhs ಕೊಟ್ಟು ಮಾಡ್ತಾರೆ, ಇನ್ನೂ ಬೇಕಾದ್ರೆ ಪ್ರೈಸ್ Slight neg. ಸೊ ಇಂಟೀರಿಯರ್ಸಲ್ಲಿ ಏನೇನು ಬರುತ್ತೆ ಸರ್? ಸರ್, ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಸ್ಟಾರ್ಟ್ ಸ್ಟಾಪ್ ಕಂಟ್ರೋಲ್ ಇದೆ, ಓಕೆ ಆ್ಯಂಡ್ ನಿಮಗೆ ಇದು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಇದೆ ಇದರಲ್ಲಿ, ಆ್ಯಂಡ್ 4 ಪವರ್ ವಿಂಡೋ ಬರುತ್ತೆ, ಸೀಟ್ ಕವರ್ಸ್ ಹೊಸದಿದೆ, ಆಲ್ಮೋಸ್ಟ್ ಫುಲ್ಲಿ ಲೋಡೆಡ್ ವೆಹಿಕಲ್ ಥರ ಬರುತ್ತೆ ಸರ್. ಟಚ್ ಸ್ಕ್ರೀನ್ ಡಿಸ್ಪ್ಲೇ ಇದೆ, ಮೈಂಟೈನ್ ಮಾಡೋದು ಚೆನ್ನಾಗಿ ಮೇಂಟೈನ್ ಮಾಡಿದೆ. ಅಲಾಯ್ ವೀಲ್ಸ್ ಬರುತ್ತೆ, ಹೊಸ ಟೈರ್ ಇದೆ. ಕರೆಕ್ಟು. ನೋಡ್ಬೋದು ನೀವು, ಅಲಾಯ್ ವೀಲ್ಸ್ ವಿತ್ ಎಕ್ಸ್ಟ್ರಾ ನ್ಯೂ ಟೈರ್ಸ್ ಹಾಕ್ಸಿರೋದು ಹೊಸದು.
ಸೊ ತುಂಬ ಚೆನ್ನಾಗಿದೆ ಫಿಟ್ಟಿಂಗು. ಸೊ ನೆಕ್ಸ್ಟು ನಾವು ಸ್ಕೋಡಾದಲ್ಲಿ ಇಂಟೀರಿಯರ್ಸ್ ಚೆಕ್ ಮಾಡಿಲ್ಲ. ಬನ್ನಿ ಫ್ರೆಂಡ್ಸ್, ಸ್ಕೋಡಾ ಇಂಟೀರಿಯರ್ಸ್ ನೋಡ್ತಾ ಇದ್ದಾನೆ. ನಾವು ಹಂಗೆ ಇಂಟೀರಿಯರ್ಸು ಚೆಕ್ ಮಾಡೋಣ. ಸೊ ಇದು ಇಂಟೀರಿಯರ್ಸ್ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಬಂದುಬಿಟ್ಟು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಕಂಪ್ನಿ ಮೌಂಟೆಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇದೆ, ಡ್ಯುಯಲ್ ಟೋನ್ ಇಂಟೀರಿಯರ್ಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಇದೆ ಆ್ಯಂಡ್ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಲೆದರ್ ಸೀಟ್ಸ್ ಇದೆ, ಒರಿಜಿನಲ್ ಲೆದರ್ ಸೀಟ್. ABS ವಿತ್ ಏರ್ ಬ್ಯಾಗ್ ಸರ್. ಇದು ರಿವರ್ಸ್ ಸೆನ್ಸರ್ಸು ಬರುತ್ತೆ ಇದರಲ್ಲಿ, ಕಂಪ್ಲೀಟ್ಲಿ ಫುಲ್ಲಿ ಕಂಪ್ನಿದು ಅಲಾಯ್ ವೀಲ್ಸು ಬರುತ್ತೆ. ಕಂಪ್ನಿ ವಿತ್ ಅಲಾಯ್ ವೀಲ್ಸ್. ಓಕೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಮಹೀಂದ್ರ ಬೊಲೆರೋ ಇದೆ. ಸೊ ಇದು ಎಷ್ಟನೇ ಮಾಡಲ್ ಗಾಡಿ ಸರ್? ಇದು ಬೊಲೆರೋ ಬಂದುಬಿಟ್ಟು 2012 SLX, ಸೆಕೆಂಡ್ ಓನರು. ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಡಿಪೆಂಡಿಂಗ್ ಆನ್ ದ ಪ್ರೈಸ್ ಇದನ್ನು ಕಟ್ಕೊಡ್ತೀವಿ. ಆ್ಯಂಡ್ ಇದು 1,30,000 ಓಡಿದೆ. ಇದು ಬಂದು 425 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. ಆರ್ಮಿ ಗ್ರೀನ್ ಕಲರ್ ಇದು. ಓಕೆ ಓಕೆ. ಸೊ ನೋಡ್ಬೋದು ನೀವು ಆರ್ಮಿ ಗ್ರೀನು. ಸೊ ವಿತ್ ನಿಮ್ಗೆ ಇದರಲ್ಲಿ ಟೈರ್ಸಿಗೆ ಅಲಾಯ್ ವೀಲ್ಸ್ ಇದೆ, ಬ್ರಾಡ್ ಟೈರ್ಸ್ ಇದೆ. ಓಕೆ. ಸೊ ಇದು ಇನ್ಶೂರೆನ್ಸ್ ಎಲ್ಲ ಯಾವ ಥರ ರನ್ ಇದೆ ಸರ್? ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಅದೇ ಪ್ರೈಸ್ ಮೇಲೆ ಡಿಪೆಂಡ್ ಆಗಿ ನಾನು ಕಟ್ಕೊಡ್ತೀನಿ ಸರ್. ಸೊ ಬನ್ನಿ ಹಂಗೆ ಇಂಟೀರಿಯರ್ಸ್ ತಗೊಳ್ಳೋಣ. ಸರ್ ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಮತ್ತು ಸೀಟ್ ಕವರ್ಸ್ ಎಕ್ಸ್ಟ್ರಾ ಆ್ಯಡ್ ಆನ್ ಇದೆ ಸರ್. ಸೀಟ್ ಕವರ್ಸ್ ನಿಮಗೆ ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಹಾಂ. ನಾವು ಮುಂದೆ ಹೋಂಡಾ ಸಿವಿಕ್ ಇದೆ. ಸೊ ಇದೇನು ಕೋಟ್ ಮಾಡ್ತಾ ಇದ್ದೀರಾ? ಎಷ್ಟನೇ ಮಾಡಲ್ ಸರ್? ಇದು ಹೋಂಡಾ ಸಿವಿಕ್ ಬಂದು VMT ಟಾಪ್ ಎಂಡ್ 2008, ಓಕೆ. ಥರ್ಡ್ ಓನರು. ಇದರಲ್ಲಿ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ ಆ್ಯಂಡ್ 1,25,000 ಓಡಿದೆ, ಪೆಟ್ರೋಲ್ ಇಂಜಿನು. ಸೊ 1 lakh ಪ್ಲಸ್ ಅಲ್ಲ 3 lakh ತನಕ ಓಡಿಸಿದ್ರು ಏನು ಟೆನ್ಷನ್ ಇರಲ್ಲ. ಓಕೆ. ಆ್ಯಂಡ್ ಇದು ಬಂದುಬಿಟ್ಟು 3,15,000 ಹೇಳೋದು, ಸ್ಲೈಟ್ ನೆಗೋಷಿಯಬಲ್ ಸರ್, ಟಾಪ್ ಎಂಡ್ ವೆಹಿಕಲ್. ಸೊ ನಾವು ನೋಡ್ಬೋದು ಹಂಗೆ ಇಂಟೀರಿಯರ್ಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಇಂಟೀರಿಯರ್ಸಲ್ಲಿ ಏನೇನು ಬರುತ್ತೆ ಸರ್? ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಸಿಸ್ಟಮ್, ಮೌಂಟೆಡ್ ಸಿಸ್ಟಮ್ ಕೂಡ ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ. ಇದರಲ್ಲೂ ನಿಮಗೆ ಡ್ಯುಯಲ್ ಏರ್ ಬ್ಯಾಗು ವಿತ್ ABS ಇದೆ ಆ್ಯಂಡ್ ಕ್ರೂಸ್ ಕಂಟ್ರೋಲ್ಸ್ ಕೂಡ ಇದೆ ಇದರಲ್ಲೂ. ಓಕೆ. ಆ್ಯಂಡ್ ನೀವು ನೋಡ್ಬೋದು 4 ಪವರ್ ವಿಂಡೋ, ಲೆದರ್ ಸೀಟ್ಸ್ ಇದೆ. ಓಕೆ ಓಕೆ. ಸೊ ಆಫ್ಟರ್ ಮಾರ್ಕೆಟಿಂಗ್ ಲೆದರ್ ಸೀಟ್ಸ್ ಆಗ್ತಿರೋದು ಇಲ್ಲ, ಕಂಪ್ನಿ ಸರ್, ಕಂಪ್ನಿ ಫಿಟೆಡ್ ಲೆದರ್ ಸೀಟ್ಸ್ ಆ್ಯಂಡ್ ಸ್ಪಾಯ್ಲರ್ಸ್ ಕೂಡ ಆ್ಯಡ್ ಆನ್ ಇದೆ ಸರ್. ಸೊ ಇದು ಆಫ್ಟರ್ ಮಾರ್ಕೆಟ್. ಆಫ್ಟರ್ ಮಾರ್ಕೆಟ್ ಸರ್. ಒಂದು ಲುಕ್ಗೋಸ್ಕರ ಅದನ್ನು ಆ್ಯಡ್ ಮಾಡೋರು, ಒಂದು ಚೆನ್ನಾಗಿ ಲುಕ್ ಇರುತ್ತೆ. ಸೊ ನೀವು ನೋಡ್ಬೋದು. ಸೊ ಇದು ಎಲ್ಲಿ ಸರ್ ರಿಜಿಸ್ಟ್ರೇಷನ್ ಆಗಿರೋದು? ಇದು ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಬ್ಯಾಂಗ್ಳೂರ್ ಸರ್. ರಿಜಿಸ್ಟ್ರೇಷನ್. ಸೊ ನೋಡ್ಬೋದು. ಬನ್ನಿ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ತಗೊಳ್ಳೋಣ ಹಂಗೆ. ನೆಕ್ಸ್ಟ್ ನಾವು ಮುಂದೆ ಚೆವ್ಲೆಟ್ ಸ್ಪಾರ್ಕ್ ಇದೆ. ಸೊ ಇದು ಎಷ್ಟೇ ಮಾಡಲ್ ಗಾಡಿ ಸರ್? ಸರ್ ಇದು ಬಂದುಬಿಟ್ಟು 2012 ಚೆವ್ಲೆಟ್ ಸ್ಪಾರ್ಕ್ LT ಟಾಪ್ ಎಂಡು. ಓಕೆ. ಇದು ಬಂದು ಸಿಂಗಲ್ ಓನರ್ ವೆಹಿಕಲು. ಓಕೆ. ಇದು ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಡಿಪೆಂಡಿಂಗ್ ಆನ್ ದ ಪ್ರೈಸ್ ನಾನು ಇನ್ಶೂರೆನ್ಸ್ ಮಾಡಿಕೊಡ್ತೀವಿ ಸರ್. ಕಸ್ಟಮರ್ ಬಂದಮೇಲೆ ಅವ್ರ ಹತ್ರ ಮಾತಾಡ್ಕೊಂಡು ಅವ್ರು ಏನು ಕೊಡ್ತಾರೆ ಅದ್ರ ಹಾಂ, 80,000 ಓಡಿದೆ ಸರ್ ವೆಹಿಕಲ್ ಇದು. ಓಕೆ. ಸೊ ನೋಡ್ಬೋದು ನೀವು. ಸೊ ಇದೇನು ಕೋಟ್ ಮಾಡ್ತಾ ಇದ್ದಾರೆ ಸರ್? ಇದು ಬಂದುಬಿಟ್ಟು ನಾವು 180 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. 180 ಹಾಂ. ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್. ಸೊ ನಾವು ಹಂಗೆ ಇಂಟೀರಿಯರ್ಸು ಚೆಕ್ ಮಾಡ್ಕೋಬೋದು. ಸೊ ಸರ್ ಇಂಟೀರಿಯರ್ಸ್ ಬಂದು AC ಪವರ್ ಸ್ಟೇರಿಂಗು, ಕಂಪ್ನಿ ಮೌಂಟೆಡ್ ಸಿಸ್ಟಮ್ ಕೂಡ ಇದೆ ಓಕೆ. ಆ್ಯಂಡ್ 4 ಪವರ್ ವಿಂಡೋ ಬರುತ್ತೆ ಸರ್ ಇದು. 4 ಪವರ್ ವಿಂಡೋಸ್ ಬರುತ್ತೆ. ಹಾಂ. ಆ್ಯಂಡ್ ಲೆದರ್ ಸೀಟ್ಸು ನಿಮ್ಗೆ ಹಾಕ್ಸಿರೋ ಕವರ್ ಕವರ್ ಹಾಕ್ಸಿರೋ. ಸೊ ನೋಡ್ಬೋದು ನೀವು. ಇನ್ನೂ ಪ್ರೈಸ್ ಬೇಕಾದರೆ ನೆಗೋಷಿಯಬಲ್. ಸೊ ಇದು ಯಾವ ವೇರಿಯಂಟ್ ಗಾಡಿ ಸರ್? ಪೆಟ್ರೋಲ್ LT ಸರ್, ಪೆಟ್ರೋಲ್. ಸೊ ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು ಟೊಯೋಟಾ ಇನೋವಾ ಇದೆ. ಸೊ ಇದು ಎಷ್ಟೇ ಮಾಡಲ್ ಗಾಡಿ ಸರ್? ಸರ್ ಇನೋವಾ ಬಂದು 2009-10 ರಿಜಿಸ್ಟರ್ಡು ಓಕೆ. ಆ್ಯಂಡ್ ಸೆಕೆಂಡ್ ಓನರ್ ವೆಹಿಕಲ್ಲು. ಇದು ಬಂದು 1,30,000 ಓಡಿದೆ. ಓಕೆ. ಇದು ಬಂದು ನಾವು 7,25,000 ಕೋಟ್ ಮಾಡ್ತಾ ಇರೋದು. ಸೊ ಸರ್ ಮೇನ್ಲಿ ನಿಮ್ಮ ಸಬ್ಸ್ಕ್ರೈಬರ್ಸ್ ಏನಾರ ಬಂದರೆ ನಾನು ಈ ಕಾರ್ನ ಬೇಕಿದ್ರೆ 6.3ಗೆ ಕ್ಲೋಸ್ ಮಾಡಿಕೊಡ್ತೀನಿ ಸರ್. ಆಲ್ಮೋಸ್ಟ್ 1 lakh 1 ಲ್ಯಾಕ್ನೇ ಹಂಗೆ ಇದೆ. ಮಾಡಿಕೊಡ್ತೀನಿ ಸರ್. ಸೊ ಒಳ್ಳೆ ಆಫರ್ ಇದೆ. ಒಳ್ಳೆ ಆಫರ್ ಇದೆ ಇದು. ಆ್ಯಂಡ್ ಇದು ಬಂದ್ಬಿಟ್ಟು ಇನೋವಾ ಫ್ಯಾಮಿಲಿ ಕಾರ್, ಫುಲ್ಲಿ ಲೋಡೆಡ್ ವೆಹಿಕಲ್. ಫುಲ್ಲಿ ಲೋಡೆಡ್ ವೆಹಿಕಲ್. ಅವ್ರಿಗೆ ತುಂಬ ಸೇಫ್ಟಿನೂ ಇರುತ್ತೆ. ಸೊ ನಿಮ್ಗೆ 1 ಲ್ಯಾಕ್ ಕಡಿಮೆ ಮಾಡ್ಕೊಡೋದು ಕಸ್ಟಮರ್ ನಮ್ಮ ವ್ಯೂವರ್ಸ್ಗೆ ತುಂಬ ಒಳ್ಳೆ ಆಫರ್. ಹಾಂ, ನಿಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ನಿಮ್ಮ ಚಾನಲ್ ಹೆಸರು ಹೇಳ್ಕೊಂಬಂದ್ರೆ ಸರ್ 1 lakh ಹಂಗೆ ಇದು ಮಾಡಿ ನಾವು ಮಾಡಿಕೊಡ್ತೀವಿ. ತುಂಬ ಥ್ಯಾಂಕ್ ಯು ಸರ್. ಅವರು ಒಳ್ಳೆ ಒಂದು ಇದು ಸಿಗ್ತದೆ. ಹಾಂ ಸರ್. ಸೊ ತುಂಬ ಜನ ಹುಡುಕ್ತಾರೆ ಇನೋವಾ ಕಡಿಮೆ ಪ್ರೈಸ್ಗೆ. ಸೊ ನೀವು 1 ಲ್ಯಾಕ್ ಬಿಟ್ಕೊಡೋದ್ರಿಂದ ಅವ್ರು ಬೇಗನೆ ಬಂದು ಮಾತ್ರ ಪರ್ಚೇಸ್ ಮಾಡ್ಕೊಳ್ತಾರೆ. ಥ್ಯಾಂಕ್ ಯು ಸರ್. ಆಗಲಿ. ತುಂಬ ಥ್ಯಾಂಕ್ ಯು ಸರ್. ಸೊ ಬನ್ನಿ ಹಂಗೆ ನಾವು ಇಂಟೀರಿಯರ್ಸು ತಗೊಳ್ಳೋಣ. ಸೊ ಇಂಟೀರಿಯರ್ಸ್ ಏನೇನು ಬರುತ್ತೆ ಸರ್? ಸರ್ ಇಂಟೀರಿಯರ್ಸ್ ಬಂದು AC ಪವರ್ ಸ್ಟೇರಿಂಗು, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಓಕೆ. ಆ್ಯಂಡ್ 4 ಪವರ್ ವಿಂಡೋ ಇದೆ, ಸೀಟ್ ಕವರ್ಸ್ ಹೊಸದಿದೆ, ಓಕೆ. ಸ್ಟೀರಿಂಗ್ ಕಂಟ್ರೋಲ್ಸ್ ಬರುತ್ತೆ, ಮಿರರ್ ಕಂಟ್ರೋಲ್ಸ್ ಇದೆ, ಓಕೆ. ಆಮೇಲೆ ನಿಮಗೆ ಇದು ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ವಿತ್ ABS ಇದೆ ಸರ್. ಓಕೆ.
ಓಕೆ 7+1 8 ಸೀಟರ್. ಅಲ್ವಾ ಸರ್? 7+1 8 ಸೀಟರ್ ಸರ್. ಓಕೆ, ಒಟ್ಟು 8 ಜನ ಕುತ್ಕೊಂಡು ಒಳ್ಳೆ ಫ್ಯಾಮಿಲಿಗೆ ಒಳ್ಳೆ ಇದಾಗಿರೋಂಥ ಗಾಡಿ. ಫುಲ್ಲಿ ಲೋಡೆಡ್ ವೆಹಿಕಲ್ಲು ಆ್ಯಂಡ್ ಅಲಾಯ್ ವೀಲ್ಸ್ ಕೂಡ ಇದೆ. ಓಕೆ, ಇನೋವಾ ವಿ ವರ್ಷನ್. ಯಾವ ವರ್ಷನ್ ಸರ್ ಇದು? ವಿ ವರ್ಷನ್ ಸರ್. ಈ ವರ್ಷನ್ ನೋಡ್ಬೋದು, ತುಂಬ ಒಳ್ಳೆ ಸೇಫ್ಟಿ ಇರೋಂಥ ಗಾಡಿ ಟೊಯೋಟಾ. ಸೊ ಇದು ಕೂಡ ಡೀಸೆಲ್ ಗಾಡಿ ಅಲ್ಲ? ಡೀಸೆಲ್ ಸರ್ ಇದು. ಸೊ ಬನ್ನಿ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ತಗೊಳ್ಳೋಣ. ಫ್ರೆಂಡ್ಸ್, ನೆಕ್ಸ್ಟ್ ನಮ್ಮ ಮುಂದೆ Chevrolet Optra ಇದೆ. ಸೊ ಇದು ಎಷ್ಟು ಮಾಡೋದು ಸರ್? ಇದು ಆಪ್ಟ್ರಾ ಬಂದು 2007 Chevrolet Optra Elite 1.6 ಲೀಟರ್ ಇಂಜಿನ್ನು. ಇದು 2007 ಸೆಕೆಂಡ್ ಓನರ್ ವೆಹಿಕಲ್ಲು. ಇದು ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಡಿಪೆಂಡಿಂಗ್ ಆನ್ ದ ಪ್ರೈಸ್ ನಾವು ಇನ್ಶೂರೆನ್ಸ್ ಕಟ್ಕೊಡ್ತೀವಿ ಸರ್. ಡಿಪೆಂಡ್ ಆನ್ ಪ್ರೈಸ್ ಇನ್ಶೂರೆನ್ಸ್ ರೆಡಿ ಮಾಡ್ತೀವಿ. ಹಾಂ ಸೊ ಇದೇನು ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಬಂದು ನಾವು 175 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. 175 ಹೇಳ್ತಾ ಇನ್ನೂ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಸೊ ಇಂಟೀರಿಯರ್ ಏನೇನು ಬರುತ್ತೆ ಸರ್? ಸರ್ ಇದು ಬಂದು AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರುತ್ತೆ. ಕಂಪ್ನಿ ಫ್ಯಾಬ್ರಿಕ್ ಸೀಟ್ಸೇ ಬರುತ್ತೆ ಇದರಲ್ಲೂ. ಓಕೆ, ಕಂಪ್ನಿ ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ. ಸೊ ನೋಡ್ಬೋದು ನೀವು. ಸೊ ಇದು ಇನ್ನೂ ಬೇಕಾದ್ರೆ ಎಷ್ಟು ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್? ಇದು ಫೈನಲ್ 150ಗೆ ಮಾಡ್ಕೊಡ್ತೀನಿ ಸರ್. ಮಾಡ್ಕೊಡ್ತೀವಿ. ಸೆಡಾನ್ ವೆಹಿಕಲ್ಲು ಕಡಿಮೆಗೆ ಸಿಗುತ್ತೆ. ಇದು ಸ್ಯಾಟರ್ಡೆ ಸಂಡೇ ವೀಕ್ ಆಫರ್. ಹಾಂ ತುಂಬ ಒಳ್ಳೆ ಪ್ರೈಸ್ ಹಾಕ್ಕೊಡ್ತೀವಿ. ಹೌದು ಸರ್. ಸೊ ನೀವು ನೋಡ್ಬೋದು. ಸೊ ಇನ್ನೊಂದು ಸರಿ ಹಂಗೆ EMI ಆಫರ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ. ಹಾಂ ಶೋರ್ ಸರ್. EMI ಆಫರ್ ಇನ್ನೊಂದು ಸರಿ ಎಕ್ಸ್ಪ್ಲೈನ್ ಮಾಡಿ. ಸೊ ಸರ್, EMI ಬಂದು ನಿಮಗೆ ಎಲ್ಲರಿಗೂ ಗೊತ್ತಿರೋಂಗೆ 2012 ಅಬವ್ ವೆಹಿಕಲ್ಸ್ ಎಲ್ಲ ಕಡೆ ಮಾಡೋದು. ಬಟ್ ನಮ್ಮಲ್ಲಿ ಏನಂದರೆ ನಾವು 2008 ಮಾಡ್ತೀವಿ, ಓನ್ಲಿ ಫಾರ್ ಮಾರುತಿ ಆ್ಯಂಡ್ ಹುಂಡೈ. ಸೊ ಫಾರ್ ದ ಸೆಲೆಕ್ಟೆಡ್ ಕಾರ್ಸ್ ಆ್ಯಂಡ್ ಪ್ರೊಫೈಲು ಚೆನ್ನಾಗಿರ್ಬೇಕು ಸರ್. ಅದಕ್ಕೆ 12 ಅಬವ್ಗೆ ಪ್ರೊಫೈಲ್ ಸ್ವಲ್ಪ ಸಿಬಿಲ್ ಲೋ ಇದ್ದರೂ ಮಾಡ್ಬೋದು. ಬಟ್ 2008 ಎಲ್ಲ ಮಾಡಬೇಕಂದ್ರೆ ಪ್ರೊಫೈಲ್ ಸ್ವಲ್ಪ ಚೆನ್ನಾಗಿರಬೇಕು. ಸೊ ಹಂಗೆ ಡಾಕ್ಯುಮೆಂಟ್ಸ್ ಎಕ್ಸ್ಪ್ಲೈನ್ ಮಾಡಿ. ಹೌದು. ಗೊತ್ತಾಗಲ್ಲ. ಓಕೆ ಸರಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅವ್ರಿಗೂ ಈಸಿ ಆಗುತ್ತೆ. ಓಕೆ. ಸೊ ಸರ್, ನಮ್ಮಲ್ಲಿ ಡಾಕ್ಯುಮೆಂಟೇಷನ್ ಹ್ಯಾಂಡ್ ಓವರ್ ಮಾಡಲ್ಲ ವಿತೌಟ್ ಟ್ರಾನ್ಸ್ಫರ್ ನಮ್ಮಲ್ಲೇ ಆಗಬೇಕು. ಆ್ಯಂಡ್ ಎಲ್ಲ ಡಾಕ್ಯುಮೆಂಟೇಷನ್ ನಮ್ಮಲ್ಲಿ ಪಕ್ಕಾ ಇರುತ್ತೆ ಸರ್. ನೀವು ವೆಹಿಕಲ್ ಅಡ್ವಾನ್ಸ್ ಮಾಡೋ ಟೈಮಲ್ಲೇ ನಾವೆಲ್ಲ ನಿಮಗೆ ಶೋ ಮಾಡಿರ್ತೀವಿ, ಎಲ್ಲ ಚೆಕ್ ಮಾಡ್ಕೊಬೋದು. ಆ್ಯಂಡ್ ಇಲ್ಲಿ ಏನಂದರೆ ಡಾಕ್ಯುಮೆಂಟೇಷನ್ ಚಾರ್ಜಸ್ ಎಕ್ಸ್ಟ್ರಾ ಬರುತ್ತೆ. ನಾವು ಇವಾಗ ಡಾಕ್ಯುಮೆಂಟೇಷನ್ ಫ್ರೀ ಮಾಡಿಕೊಡ್ತೀವಿ ಅಂದು ಆಮೇಲೆ ಇದು ಮಾಡೋದು ಹಂಗಿಲ್ಲ. ಮುಂಚೆನೇ ಹೇಳ್ತೇವೆ ಡಾಕ್ಯುಮೆಂಟೇಷನ್ ಚಾರ್ಜಸ್ ಎಕ್ಸ್ಟ್ರಾ, ಬಟ್ ಏನೇ ರಿಸ್ಕ್ ಇದ್ದರೂ ಅದು ನಮ್ಮ ಮೇಲೆ ಇರುತ್ತೆ. ವಿತಿನ್ 30 days ಟ್ರಾನ್ಸ್ಫರ್ ಆಗಿಬಿಡುತ್ತೆ. ತುಂಬ ಒಳ್ಳೆ ಆಫರ್ ಕೊಟ್ಟಿದ್ದೀರಾ ಇನೋವಾಗೆ. ಸೊ ಹೌದು ಸರ್. ಗಾಡಿ ಎಲ್ಲ ನಿಮಗೆ ಕಡಿಮೆ ಪ್ರೈಸಿಗೆ ಸಿಗುತ್ತೆ. ಹೌದು. ಸೊ ವೀಕೆಂಡ್ ಆಫರ್ ಬೇರೆ ಹಾಕ್ಕೊಡ್ತಾ ಇದ್ದೀರಾ. ಹೌದು ಸರ್. ಸೊ ಯಾವುದೇ ರೀತಿಗೂ ಇಲ್ಲಿರೋ ಕಾರ್ಸ್ ನಿಮಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಇರುತ್ತೆ. ಆಕ್ಸಿಡೆಂಟ್ ಫ್ರೀ ಸರ್. ನಮ್ಮಲ್ಲಿ 6 months ವಾರಂಟಿ ಕೂಡ ಇರುತ್ತೆ ವೆಹಿಕಲ್ಗೆ, ಯಾವುದೇ ವೆಹಿಕಲ್ ತೊಗೊಂಡ್ರು. ನೋಡ್ಬೋದು ಫ್ರೆಂಡ್ಸ್, ನೀವು ಇಲ್ಲಿರೋ ಎಲ್ಲ ಗಾಡಿನೂ ನೋಡಿದ್ದೀರಾ. ಸೊ ಎಲ್ಲ ಡೀಟೇಲ್ಸು ಸಿಕ್ಕೈತೆ. ಸರ್ದು ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಸ್ಕ್ರೀನಲ್ಲಿ ಡಿಸ್ಕ್ರಿಪ್ಷನ್ ಯಾರಲ್ಲೂ ಕೊಟ್ಟಿರ್ತೀನಿ. ಸೊ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮಗೆ ವೀಕೆಂಡ್ ಆಫರ್ ಇರೋದ್ರಿಂದ ಸರ್ ನಿಮಗೆ ಇನ್ನೂ ಸ್ವಲ್ಪ ಲೋ ಪ್ರೈಸಿಗೆ ಹಾಕ್ಕೊಡ್ತಾರೆ. ಸೊ ಬನ್ನಿ, ಸರ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಶೋರೂಮ್ ಅಡ್ರೆಸ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ತುಂಬ ಥ್ಯಾಂಕ್ ಯು ಸರ್. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ನಮಗೆ. ಸೊ ಯಾವುದೇ ರೀತಿ ತೊಂದರೆ ಇಲ್ಲ. ನೋಡೋರಿಗೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಸಿಕ್ತು. ಅವ್ರಿಗೆ ಇನ್ನೂ ಕ್ಲಾರಿಟಿ ಬೇಕಂದ್ರೆ ಅವ್ರು ಶೋರೂಮ್ಗೆ ಬಂದು ನೀವು ಟೆಸ್ಟ್ ಡ್ರೈವ್ ಕೊಟ್ಟಾಗ ಅವ್ರಿಗೆ ಇನ್ನೊಂದು ಸ್ವಲ್ಪ ಇನ್ನು ಕ್ಲಾರಿಟಿ ಸಿಗುತ್ತೆ. ಏನೇ ಇದ್ರೂ ಕಾಂಟ್ಯಾಕ್ಟ್ ಮಾಡಿ ಸರ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ನಿಮ್ಮ ಚಾನಲಲ್ಲಿ ನಮ್ಮ ವಿಡಿಯೋ ಮಾಡ್ತಾ ಇರೋದಕ್ಕೆ ಸರ್. ನಿಮಗೂ ಒಂದು ಆಫರ್ ಇದ್ದಂಗೆ. Thank you, sir. ಜೆನ್ಯೂನ್ ಶೋರೂಮ್ ತುಂಬ ಜನ ಹುಡುಕ್ತಾ ಇರ್ತಾರೆ. ಹೌದು ಸರ್. ಗೊತ್ತಾಗಲ್ಲ ಜೆನ್ಯೂನ್ ಶೋರೂಮ್ ಎಲ್ಲೆಲ್ಲ ಐತೆ ಅನ್ನೋದು. ಸೊ ಅವ್ರಿಗೆ ನಾವು ಈ ಥರ ರೆಫರ್ ಮಾಡೋದ್ರಿಂದ ನಿಮಗೆ ಕಸ್ಟಮರ್ ಬರ್ತಾರೆ. ಸೊ ಅವ್ರಿಗೂ ಖುಷಿ, ನಿಮಗೂ ಖುಷಿ. ಥ್ಯಾಂಕ್ ಯು ಸರ್. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ಯಾರೇ ವೆಹಿಕಲ್ಸ್ ಬೇಕಿರೋ ಪ್ಲೀಸ್, ಇಲ್ಲಿ ಇಲ್ಲದೇ ಇರೋ ವೆಹಿಕಲ್ಸ್ ನಿಮ್ಮ ಹತ್ರ ಬೇಕಂತ ಅಂದರೂ ನಾವು ಕಾಂಟ್ಯಾಕ್ಟ್ ಮಾಡಿ ವಿತಿನ್ ಡೇ ಆರ್ ಟು ನಾವು ಅರೇಂಜ್ ಮಾಡಿಕೊಡ್ತೀವಿ. ವಿತಿನ್ ಡೇ ನೀವು ಅರೇಂಜ್ ಮಾಡಿಕೊಡ್ತೀರಾ? ಹೌದು ಸರ್. ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ಸೊ ಡೈರೆಕ್ಟ್ ಹಾಂ ಹೌದು ಸರ್. ಸೊ ಇಂಥ ಗಾಡಿ ಸಿಗಲ್ಲ ಅಂತ ನೀವು ಏನಿಲ್ಲ, ವಿತಿನ್ ಡೇ ಆರ್ ಟು ನಾವು 100% ಅರೇಂಜ್ ಮಾಡಿಕೊಡ್ತೀವಿ. ನಿಮ್ಗೆ ಹೆಂಗೆ ಆದ್ರೂ ಹೌದು ಸರ್. ಸೊ ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.